ನಮಸ್ತೆ ಎಲ್ಲರಿಗೂ. ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಇದು ನನ್ನ ಕೊನೆಯ ವಿಡಿಯೋ. ಅಂದರೆ ಈ ಪ್ರಕರಣದ ಬಗ್ಗೆ, ನನ್ನ ಮತ್ತು ಪ್ರಶಾಂತ್ ನಡುವಿನ ಪ್ರಕರಣ ಬಗ್ಗೆ. ಅದು ಏನೇನೋ ನ್ಯೂಸ್ ಆಗಿ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ಆಗಿ ಅಪ್ಲೋಡ್ ಆಗ್ತಾ ಇದೆ. ಸೊ ಇದಕ್ಕೊಂದು ಅಂತ್ಯ ಆಗಬೇಕಲ್ಲ. ಆ್ಯಕ್ಚುಲಿ ನನ್ನ ಕಡೆಯಿಂದಲೇ ಆಗಬೇಕದು. ನನ್ನ ಟೈಮೇ ಕೇಳಿದ್ದಾರೆ. ಇದಕ್ಕೀಗ ನಮ್ಮ ಸೌಜನ್ಯ ಪರ ಹೋರಾಟಗಾರ್ತಿಯಾದ ಪ್ರಸನ್ನ ರವಿ ಅವರು, ಅದು ಯಾವತ್ತೂ ಅವರು ಬರಬೇಕಿತ್ತು, ಅವರಿಗೆ ಗೊತ್ತಾಗೋದು ತಡ ಆಯಿತು. ಅವರು ಡೈರೆಕ್ಟ್ ನನ್ನಲ್ಲಿ ಮಾತಾಡಿ, ಪ್ರಶಾಂತ್ ಅವರ ಹತ್ರ ಮಾತಾಡಿ ಕ್ಲಾರಿಫಿಕೇಷನ್ ತಗೊಂಡಿದ್ದಾರೆ. ಸೊ ಓವರ್ ದ ಫೋನ್ ಆಗಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ, ಅವರು ಉಡುಪಿಯಲ್ಲಿದ್ದಾರೆ, ಪ್ರಸನ್ನಕ್ಕ ಮಂಗಳೂರಲ್ಲಿದ್ದಾರೆ. ಸೊ ನನ್ನ ಡೇಟ್ ಕೇಳಿದ್ದಾರೆ ಅವರು. ಇದಕ್ಕೊಂದು ಫೈನಲ್ ಒಂದು ಡಿಸಿಷನ್ ಆಗುತ್ತೆ, ಆಗಲೇಬೇಕು. ಇಲ್ಲಾಂದರೆ ಅದು ಏನೇನೋ ವಿಷಯ ಆಗಿ ಯಾರ್ಯಾರೋ ಬಾಯಿಗೆ ಹೋಗಿ ಡಿ ಗ್ಯಾಂಗಿನವರಿಗೆ ಹೋಗಿ ಏನೇನೋ ವಿಷಯ ಆಗಿ ಹೊರಗೆ ಬರ್ತಾ ಇದೆ. ಸೊ ಫೈನಲಿ ನಿನ್ನೆ ನಾವು ಮಾತುಕತೆ ಮಾಡಿದ ಪ್ರಕಾರ, ಮೊನ್ನೆಯಿಂದ ಮಾತುಕತೆ ಆಗ್ತಾನೇ ಇದೆ. ಪ್ರಶಾಂತ್ ಅವರು ಒಪ್ಪಿದ್ದಾರೆ ಬರೋಕ್ಕೆ, ನಾನು ಸಹ ಒಪ್ಪಿದ್ದೀನಿ. ನಮ್ಮಿಬ್ಬರ ನಡುವೆ ಏನೇ ಆಗಿದೆ, ಯಾವ ವ್ಯವಹಾರ ಇದೆ ಎಲ್ಲ ಕೂಡ ಪ್ರಸನ್ನಕ್ಕ ನಿಮಗೆ ಫೈನಲ್ ಆಗಿ ಕ್ಲಾರಿಫಿಕೇಷನ್ ಕೊಡ್ತಾರೆ. ಆದರೆ ಇವಾಗಲ್ಲ, ಫೆಬ್ರವರಿ 5ಗೆ ನನಗೆ ಅಲ್ಲಿ ಅವತ್ತಷ್ಟೇ ಬರಲಿಕ್ಕೆ ಆಗೋದು ಅಂತ ಹೇಳಿದ್ದೀನಿ. ಯಾಕಂದರೆ ನನಗೆ ಪೆಂಡಿಂಗ್ ವರ್ಕ್ಗಳು ತುಂಬ ಇದೆ. ಮಂತ್ ಫಸ್ಟಲ್ಲಿ ಇರುತ್ತೆ, ಮಂತ್ ಎಂಡಲ್ಲೂ ಇರುತ್ತೆ. ಸೊ ಫೆಬ್ರವರಿ 5ಕ್ಕೆ ನಾನು ಐದರ ಮಂಗಳೂರು ಅವರು ಉಡುಪಿ ಬಂದು ಇದಕ್ಕೊಂದು ಫೈನಲ್ ಇದು ಹಾಕ್ತೀನಿ, ಅದಕ್ಕೊಂದು ಅಂತ್ಯ ಹಾಡ್ತೀನಿ ನಾನು. ಓಕೆ, ಎಲ್ಲ ವ್ಯವಹಾರಕ್ಕೂ ಎಲ್ಲ ಕ್ಲಾರಿಫಿಕೇಷನು ಏನೇನೋ ಕ್ರಿಯೇಟ್ ಆಗೋದು ಬೇಡ. ನಮ್ಮವರು ನಮ್ಮ ಬಿ ಗ್ಯಾಂಗ್ ಅಲ್ಲ, ಮಹೇಶಣ್ಣ ಟೀಮ್ನವರು ಏನು ಸ್ಪ್ರೆಡ್ ಮಾಡೋದು ಬೇಡ, ಡಿ ಗ್ಯಾಂಗು ಏನು ಖುಷಿ ಪಡೋದು ಬೇಡ. ನಾನು ಸೌಜನ್ಯ ಹೋರಾಟದಿಂದ ಹಿಂದೆ ಸದ್ದಿದ್ದು ಟೀಮ್ ರೋಡೆಯಿಂದ ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದೇನೆ ಬಿಟ್ಟರೆ ಸೌಜನ್ಯ ವಿಷಯ ಮಾತಾಡೋದಿಲ್ಲ ಅಂತ ಹೇಳಿಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡ್ತೀನಿ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ ಮಾತಾಡ್ತೀನಿ, ಆಸ್ ಎನ್ ಇಂಡಿವಿಜುವಲ್ ಪರ್ಸನ್ ಮಾತಾಡ್ತೀನಿ. ಮತ್ತೊಂದು ಟೀಮ್ ಜೊತೆ ಅಲ್ಲ. ಯಾವ ಕಾರಣಕ್ಕಾಗಿಂತ ಸ್ಪಷ್ಟವಾಗಿ ಹೇಳಿದ್ದೀನಿ, ಆ ಟೀಮಲ್ಲಿ ಕೆಲವರು ಇದ್ದಾರೆ ನನಗೇ ಪ್ರಾಬ್ಲಮ್ ಮಾಡಿದವರು, ಇನ್ಕ್ಲೂಡಿಂಗ್ ಪ್ರಶಾಂತ್ ಕೂಡ. ಪ್ರಶಾಂತ್, ದಿನೇಶ್ ಗಾಣಿಗ, ವಿಜಯ ನಾರವಿ, ಅಣ್ಣ ಬಾಂಡ್, ಇವರು 4ರಿಂದಾಗಿ ನನಗೆ ತುಂಬ ಸಮಸ್ಯೆ ಆಗಿದೆ. ನನ್ನ ಜಾಬಿಗೆ ಅಂದರೆ ಪೀಸ್ ಆಫ್ ಮೈಂಡಾಗಿ ನನಗೆ ವರ್ಕ್ ಮಾಡಲಿಕ್ಕೆ ಆಗ್ತಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಏನೇನೋ ಇಲ್ಲ ಸಲ್ಲದ ಕಥೆಗಳು. ಥ್ಯಾಂಕ್ ಗಾಡ್, ನಾನು ಹೇಳ್ತೀನಿ, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫ್ಯಾಮಿಲಿಯವರಿಗೆ ನನ್ನನ್ನು ಚೆನ್ನಾಗಿ ಗೊತ್ತು. ನಾನು ಏನು ವಿಷಯ ಇದ್ದರೂ ಅವರಲ್ಲಿ ಹೈಡ್ ಮಾಡಿದ ಕಾರಣ ಅವರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ನನಗೆ ನನ್ನನ್ನು ಚೆನ್ನಾಗಿ ಗೊತ್ತು. ನನಗನ್ನ ಒಂದು ಆತ್ಮಸಾಕ್ಷಿಗೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ನಾನು ಯಾಕೆ ಹೆದರಬೇಕು? ಅದಕ್ಕೋಸ್ಕರ ಅಲ್ವ ಅಷ್ಟು ಬೋಲ್ಡಾಗಿ ನಾನು ಹೇಳಿದ್ದು. ಇದರಲ್ಲಿ ಸಿಕ್ಕಾಕೊಂಡು ಬಿಡೋರು 3ನೇ ವ್ಯಕ್ತಿಗಳೇ. ಡಿ ಗ್ಯಾಂಗ್ ಸ್ವಲ್ಪ ಖುಷಿಪಟ್ಟರು, ನಮ್ಮ ಆಡಿಯೋನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಅವರಿಗೂ ಸ್ವಲ್ಪ ವ್ಯೂಸು ಲೈಕ್ಸ್ ಎಲ್ಲ ಆಗಲಿ, ಹೇಗಾದರೂ ಖುಷಿ ಪಡಲಿ ಅವರು. ಮತ್ತು ಈ 4 ಜನರ ಕಥೆಯನ್ನು ನಾನು ಸೆಪ್ರೇಟ್ ಹೇಳಬೇಕು ಅಂತಿದೆ. ನಂಗೆ ಅದು ಬೇಕಾದಾಗ ಹೇಳ್ತೀನಿ. ನಂಗೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನನ್ನ ಅತ್ಯಮೂಲ್ಯ ಸಮಯ ಇವತ್ತು ಕೂಡ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮೊನ್ನೆ 2-3 ದಿವಸದಿಂದ ನಾನು ವರ್ಕೇ ಮಾಡಿಲ್ಲ. ಆಫೀಸ್ಗೆ ಕರೆಕ್ಟ್ ಬಂದವಳು ಅರ್ಧದಿಂದ ಹೋಗಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಅಲಾರ್ದಾಡ್ತಾ ಇದ್ದೀನಿ. ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂತ ನನಗೆ ಧೈರ್ಯ ಇದೆ. ಇವತ್ತು ನನಗೆ ಅಡ್ವೊಕೇಟಲ್ಲಿ ಮಾತಾಡಲಿಕ್ಕಿದೆ ಹೇಗೇನು ಈ ವಿಷಯದ ಬಗ್ಗೆ, ಕೇಸ್ ಕಂಪ್ಲೇಂಟ್ ಮಾಡೋ ಬಗ್ಗೆ. ಸೊ ಇದೆಲ್ಲ ವಿಚಾರಗಳು ಇದೆ ಹೇಳೋಕ್ಕೆ. ಸೊ ಫೆಬ್ರವರಿ 5 ಡೇಟ್ವರೆಗೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಏನು ಕೂಡ ನಂದು ಮತ್ತು ಪ್ರಶಾಂತ್ ಬಗ್ಗೆ ಅಪ್ಲೋಡ್ ಆಗಬಾರ್ದು. ಅಲ್ಲಿ ದಿನೇಶ್ ಗಾಣಿಗ ಬಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ. ಅವನು ಹಾಕಿದ ಪೋಸ್ಟಿಗೆ ಅಲ್ಲಿ ಕಮೆಂಟ್ ನೋಡಿ, ಅಣ್ಣ ಬಾಂಡ್ ಪೋಸ್ಟ್ ಮಾಡಿದ ದಿನೇಶ್ ಗಾಣಿಗನ ಪೋಸ್ಟಿಗೆ ಕಮೆಂಟ್ ನೋಡಿ. ಎಲ್ಲರೂ ಹಾಕೋದು ಪಕ್ಕಾ 420 ಅಂತ. ಯಾಕಂದರೆ ಇದು ನನಗೆ ಈ ಪಕ್ಕಾ 420 ಇದು ಟೈಟಲ್ ಬಂದಿದ್ದು ಕುಂದಾಪುರದಿಂದಲೇ. ಒಬ್ಬರು, ಅವರ ಹೆಸರು ನಾನು ಹೇಳಲ್ಲ, ನಾನು ಕುಂದಾಪುರ ಅಂತ ಸರ್ಚ್ ಮಾಡಿ ಒಬ್ಬರದ್ದು ಹಳೆ 1-2 ವರ್ಷ ಮೊದಲು ಕಾಂಟ್ಯಾಕ್ಟ್ ಆದವ್ರದ್ದು ಸಡನ್ ಫೋನ್ ಮಾಡಿದೆ, ದಿನೇಶ್ ಗಾಣಿಗರ ಮಾಹಿತಿ ಬೇಕಿತ್ತು ಅಂತ. ಯಾಕೆ ಕೇಳಿದ್ರು, ಹೇಗೆ ಜನ ಹೇಳಿದೆ, ಪಕ್ಕಾ 420 ಅಂತ ಹೇಳಿದರು. ಆ ಕಮೆಂಟಲ್ಲಿ ಎಲ್ಲ ನೋಡಿ 420, 840 ಎಲ್ಲ ಹಾಕಿದ್ದಾರೆ, ಗೊತ್ತಾಯ್ತಾ. ದಿನೇಶ್ ಗಾಣಿಗಂದು ತುಂಬ ವಾಯ್ಸ್ ಮೆಸೇಜ್ಗಳೆಲ್ಲ ಇರ್ತದೆ ನನ್ನ ಬಗ್ಗೆ ಕೆಟ್ಟದಾಗಿ ಬೈದಿದ್ದು. ನಾನು ಡ್ರಿಂಕ್ಸ್ ಮಾಡ್ತೀನಂತೆ, ಗಾಂಜಾ ತಿಂತೀನಂತೆ. ಆಯಿತು, ಇಲ್ಲ ಅಂತ ಹೇಳಲಿಕ್ಕೆ ಪ್ರೂವ್ ಮಾಡಲಿಕ್ಕೆ ಅಷ್ಟೇ ಇದೆ. ಡ್ರಿಂಕ್ಸ್ ಮಾಡಿದರೆ ಮಾತಾಡೋದಂದರೆ ಡ್ರಿಂಕ್ಸ್ ಮಾಡಿ ಮಾತಾಡೋದು ಅಂತ ಅಂದ್ಕೊಳ್ಳಿ, ಆಯಿತು, ಅದರಲ್ಲಿ ಏನು ತಪ್ಪಿಲ್ಲ. ಮತ್ತು ನನಗೆ ಅಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಅಷ್ಟು ಸಮಯನೂ ನನಗಿಲ್ಲ. ದಿನೇಶ್ ಗಾಣಿಗರ ಒಂದು ವಿಡಿಯೋ ನಾಳೆ ಸುಧೀರ್ ಮಲ್ಯಾಡಿ ಸ್ಪಷ್ಟೀಕರಣ ಕೊಡ್ತಾನಂತೆ. ಸುಧೀರ್ ಮಲ್ಯಾಡಿದು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು ಸುಧೀರ್ ಮಲ್ಯಾಡಿಗೆ ಲಾಸ್ಟ್ ಸಂಡೇ ಹೇಳಿದಾಗ ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ, ನಂಗೆ ಒಂದು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾನೆ. ಆಮೇಲೆ ಪ್ರಶಾಂತದ ಕಾಲ್ ಬರ್ತಾಯಿದೆ ಅಂತ ಹೇಳಿದ್ದಾನೆ ನನಗೆ, ಓವರ್ ದ ಕಾಲ್ 47 ಮಿನಿಟ್ಸ್ ಆಲ್ಮೋಸ್ಟ್ ನಾನು ವೆಯ್ಟ್ ಮಾಡಿದ್ದೀನಿ. ಪ್ರಶಾಂತ್ ನೆಕ್ಸ್ಟ್ ಸುಧೀರ್ ಮಲ್ಯಾಡಿಗೆ ಕಾಲ್ ಮಾಡುವಾಗ ಆನ್ ಕಾಲಲ್ಲೇ ಇದ್ದಾನೆ. ಆ ನಡುವೆ ಪ್ರಶಾಂತ್ ಸುಧೀರ್ ಮಲ್ಯಾಡಿಗೆ ಏನು ಹೇಳಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಸುಧೀರ್ ಮಲ್ಯಾಡಿ ನನ್ನ ಕಾಲ್ ಪಿಕ್ ಮಾಡಲ್ಲ, ಎಲ್ಲ ಕಡೆನೂ ಬ್ಲಾಕ್ ಮಾಡಿಟ್ಟಿದ್ದಾರೆ, ಎಲ್ಲ ನಂಬರು ಬ್ಲಾಕ್ ಮಾಡಿರ್ತಾರೆ. ಸೊ ಇದರ ಅರ್ಥ ಏನು, ಪ್ರಶಾಂತ್ ಕಡೆಯಿಂದೋ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ, ಅಲ್ಲಂದರೆ ಸುಧೀರ್ ಮಲ್ಯಾಡಿಗೆ ಹೇಳೋಕ್ಕೆ ಧೈರ್ಯ ಇಲ್ಲ. ಓಕೆ, ಅದಕ್ಕೆ ಹೇಳಿದ್ದು ನಾನು ಸುಧೀರ್ ಮಲ್ಯಾಡಿಯನ್ನು ಒಂದೇ ವಿಷಯಕ್ಕೆ ಹೇಳಿದ್ದು. ಸುಧೀರ್ ಮಲ್ಯಾಡಿ ನಾನು 420 ಹೇಳಿದ, ಸುಧೀರ್ ಮಲ್ಯಾಡಿ ಹೇಡಿ ಅಂತ ಹೇಳಿದ್ದಾನೆ, ತುಂಬ ಹೇಡಿ ಅವನು. ಅವನಿಗೊಂದು ಕಾಲ್ ಮಾಡಿ ನನ್ನಲ್ಲಿ ಮಾತಾಡಲಿಕ್ಕೆ ಆಗಲ್ವಾ? ನಾನೇನು ರೆಕಾರ್ಡ್ ಮಾಡ್ತೀನ? ನಾನು ಯಾರ್ದು ರೆಕಾರ್ಡ್ ಮಾಡಿಲ್ಲ, ಕೆಲವೆಲ್ಲ ಮಾತ್ರ ರೆಕಾರ್ಡ್ ಮಾಡೋದು ನಾನು, ಆಯಿತಾ. ಅಂತ ಹಾಗೆ ರೆಕಾರ್ಡ್ ಮಾಡಿ ವೈರಲ್ ಮಾಡೋದು ನನಗೆ ಉದ್ದೇಶ ಇಲ್ಲ. ಮತ್ತು ನನ್ನ ಬಗ್ಗೆ ಕೆಟ್ಟ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ, ಅದೆಲ್ಲ ನನಗೆ ಇದು ಹೊಸದ. ಈ ಹೋರಾಟಕ್ಕೆ ಬಂದ ಮೇಲೆಲ್ಲ ಪ್ರೊವೋಕ್ ಮಾಡಿ ಆ ಡಿ ಗ್ಯಾಂಗಿನವರು ನಮ್ಮನ್ನು ಅಡಿ ಮೇಲೆ ಮಾಡಿಟ್ಟಿದ್ದಾರೆ, ಅದಕ್ಕೆ ಅಷ್ಟು ಕೇಸ್ ಹಾಕಿ
ಈ ಅದೆಲ್ಲ ಕೇಳಿದ ನೋಡಿ ಇನ್ನು ನಮ್ಮವರು ನನಗೆ ಮಾಡಿದ್ದು ಏನೋ ಇದಲ್ಲ, ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಸೊಸೈಟಿಗೆ ನಾನು ಪ್ರೂವ್ ಮಾಡಬೇಕು ಅಂತ ಅಗತ್ಯ ಇಲ್ಲ, ಏನು ಕೂಡ ಪ್ರೂವ್ ಮಾಡಬೇಕು ಅಂತ ಅಗತ್ಯ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ಸರಿ ಅನ್ನಿಸ್ಮೇಲೆ, ನನ್ನ ಫ್ಯಾಮಿಲಿಯವರಿಗೆ ನಾನು ಸರಿ ಅನ್ನಿಸ್ಮೇಲೆ ನಾನು ಯಾರಿಗೂ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ಸೊ ಸುಷ್ಮಂತ್ ಗೌಡ, ಟ್ರೆಂಡ್ ಸೆಟರ್, ದರ್ಶನ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು, ಏನಾದರೂ ವಿಷಯ ಸಿಕ್ಕಿದ ಕೂಡಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಮುಂಚೆ ಆಲೋಚನೆ ಮಾಡಬೇಕು, ಆಯಿತಾ? ನಾನು ಕೂಡ ಕೇಸ್ ಹಾಕ್ತೀನಿ, ಡಿಫಾಮೇಷನ್ ಕೇಸ್ ಹಾಕ್ತೀನಿ. ನನ್ನ ಮತ್ತು ಪ್ರಶಾಂತ್ ಮಧ್ಯೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ದಿನೇಶ್ ಗಾಣಿಗ ಇವರೆಲ್ಲ ಪೋಸ್ಟ್ ಮಾಡುವ ಇದೆಲ್ಲ ಅವ್ನು ಮಾಡಿದ ಮೆಸೇಜ್ಗಳು, ನೀನು ಇಟ್ಕೊಂಡಿದ್ದೀಯಾ, ಕಟ್ಕೊಂಡಿದ್ದೀಯಾ, ಏನು ಬೇಕಾದರೂ ಮಾಡ್ತೀನಿ ನಾನು. ಅದು 5ನೇ ತಾರೀಕುವರೆಗೆ ನನಗೆ ಪ್ರಶಾಂತ್ ನನ್ನ ಮುಂದೆ ಬರಬೇಕು. ನಾನು ಅವರಲ್ಲಿ ಕ್ವಶನ್ ಬೇಕಾದರೆ ಲೈವಲ್ಲೇ ನನ್ನ ಯೂಟ್ಯೂಬ್ ಚಾನಲ್ಲೇ ಲೈವ್ ಆಗಿ ನಾನು ಪ್ರಶಾಂತ್ಗೆ ಕ್ವಶನ್ ಕೇಳ್ತೀನಿ. ನಿಮ್ಮ ಜೊತೆ ನಾನಿದ್ನ, ಎಲ್ಲಿದ್ದೆ, ಯಾವಾಗ ಇದ್ದೆ, ಏನು ಸಂಬಂಧ ಅಂತ ನಾನೇ ಕೇಳ್ತೀನಲ್ಲ. ನಿಮಗೆ ಕ್ಲಾರಿಫಿಕೇಷನ್ ಅವರೇ ಕೊಡ್ತಾರೆ, ನಿಮ್ಗೆ ಯಾರು ಹೇಳಿಸಿದ್ದು, ಯಾರು ವಿಡಿಯೋ ಮಾಡಿಸಿದ್ದು. ಪ್ರಶಾಂತ್ ಕಡೆಯಿಂದ ಮಿಸ್ಟೇಕ್ ಆಗಿದೆ, ತುಂಬ ಆಗಿದೆ. ಪ್ರಶಾಂತ್ ಕಡೆಯಿಂದ ಏನೋ ಇನ್ಫಾರ್ಮೇಷನ್ ಹೋಗಿದೆ, ಈ ಥರ ರಾಂಗ್ ನ್ಯೂಸ್ ಸ್ಪ್ರೆಡ್ ಆಗಲ್ಲ. ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದು ಪ್ರಶಾಂತೇ ಬಾಯಿ ಬಿಡಬೇಕು. ನನ್ನ ಕಡೆಯಿಂದ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಇನ್ನೂ ನನಗೆ ವೀಡಿಯೋ ಮಾಡಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಫೈನಲ್ ವೀಡಿಯೋ. ವೇಟ್ ಟಿಲ್ February 5th. ನಾಳೆ ಸುಧೀರ್ ಮಲ್ಯಾಡಿಗೂ ನೀನು ಸ್ಪಷ್ಟೀಕರಣ ಕೊಡುವಾಗ ಏನಾದರೂ ಪೆದಂಬು ಹೆಚ್ಚು ಕಡಿಮೆ ಮಾತಾಡಿದೆ ಅಂದರೆ ಇಮ್ಮಿಡಿಯೇಟ್ ನಿನ್ನ ಕೌಂಟರ್ ಲೈವನ್ನು ನಾನು ಮಾಡ್ತೀನಿ. ಅದು ನಿನ್ನ ಲೈವ್ ಮುಗಿಯೋ ಮುಂಚೆ ನಿನಗೊಂದು ಲೈವ್ ಹೋಗೋ ಅಭ್ಯಾಸ ಇದೆ, ನಂಗೆ ಗೊತ್ತು. ಜೈ ಮಹೇಶ್ ಅಣ್ಣ ನೆನ್ಕೊಂಡು ಹೋರಾಟ ಅಂದರೆ ಜೈ ಮಹೇಶ್ ಅಣ್ಣ ಅಲ್ಲ. ಅವತ್ತೊಂದು ಕುಂದಾಪುರದ ರಾಜಣ್ಣನೇನೋ ಕೇಳಿದೆ, ನೀನು ಯಾವ ಹೋರಾಟಗಾರ್ತಿ ಅಂತ. ನಾನು ಹೋರಾಟಗಾರ್ತಿ ಅಲ್ಲ, ಏನೂ ಅಲ್ಲ, ಎಲ್ಲ ಬಿಟ್ಟಿದ್ದೀನಿ ಇವಾಗ, ಆಯಿತಾ? ಹೋರಾಟನೂ ಬೇಡ, ಚೀರಾಟನೂ ಬೇಡ. ನಮಗೆ ನೆಮ್ಮದಿ ಇದ್ದರೆ ಸಾಕು. ಅವನಿಗೆ ನಾನು ಹೇಳ್ತಾ ಇದ್ದೀನಿ, 13 ವರ್ಷದಿಂದ ಅವನು ಹೋರಾಟದಲ್ಲಿದ್ದಾನಂತೆ. 13 ವರ್ಷದಲ್ಲಿ ನಿನ್ನ ಮುಖವನ್ನು ನೀನು ಲೈವ್ ಆಗಿ ತೋರಿಸಿದೀಯಾ ಮುಖಕ್ಕೆ, ಇದು ಯಾವುದಾದ್ರೂ ಸೋಷಿಯಲ್ ಮೀಡಿಯಾಕ್ಕೆ. ಜೈ ಮಹೇಶ್ ಅಣ್ಣ ಅಂತ ಹೇಳಿದರೆ ಹೋರಾಟ ಆಗಲ್ಲ. ಬೀದಿಗೆ ಇಳಿಬೇಕು, ಮಾತಾಡಬೇಕು, ಅದು ಎಲ್ಲರಿಗೂ ಆಗಲ್ಲ, ಗೊತ್ತಾಯ್ತಾ? ಸೊ ಇದೊಂದು ಸ್ಪಷ್ಟೀಕರಣ. ಇದೇ ನನ್ನ ಕೊನೆಯ ವಿಡಿಯೋ ಯಾವುದರ ಬಗ್ಗೆ, ಪ್ರಶಾಂತ್ ಮತ್ತು ನನ್ನ ನಡುವಿನ ಇತರ ವ್ಯವಹಾರಗಳ ಬಗ್ಗೆ.